ಎಷ್ಟೋ ಸಂಘಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಸಂಘ ಮಾದರಿಯಾಗಿರ್ತಕ್ಕಂಥದ್ದು. ಓಕೆ, ಈ ಸಂಘದ ಮಾದರಿ ಎಲ್ಲರಿಗೂ ಕೂಡ ಆಗಲಿ ನಿಮ್ಮ ಮಾತು. ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ನಂತರದಲ್ಲಿ ಈ ಭಾಗಕ್ಕೆ ಪ್ರವಾಸ ಬಂದಾಗ ಅನೇಕ ಕಟ್ಟಡಗಳಿಗೆ ಹೋಗಿ ಉದ್ಘಾಟನೆ ಮಾಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಆದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಕಟ್ಟಡ ಉದ್ಘಾಟನೆ ಅವ್ರಿಗೂ ಕೂಡ ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ತಿಳ್ಕೊಂಡೆ. ಪೂಜ್ಯ ಸ್ವಾಮೀಜಿ ಅವರಿಗೆ ನಮ್ಮ ಸೇವೆ ಕಾರ್ಯ ಮತ್ತಷ್ಟು ಮುಂದುವರಿಲಿ. ನಮ್ಮಿಂದ ಎಲ್ಲರನ್ನ ನಾವೆಲ್ಲರೂ ತಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ನೀಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.